So hi guys, welcome back to our YouTube channel. ಸೊ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿನ ಬ್ಲಾಗ್ ಕಂಟೆಂಟ್ ಏನಂದರೆ ನಮಗೆ ನಾಳೆ ಟ್ಯಾಲೆಂಟ್ಸ್ ಡೇ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಈ ಬ್ಲಾಗ್ ಅಂದರೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತೀವಿ ಹೇಗೆ ಅಂತೆಲ್ಲ ಈ ಬ್ಲಾಗಲ್ಲಿ ಬರುತ್ತೆ. ನಾನು ಏನು ಮಾಡ್ತೀನಿ ಟ್ಯಾಲೆಂಟ್ಸ್ ಡೇಗೆ ಅಂದರೆ ಏನಂತ ಗೆಸ್ಟ್ ಮಾಡಿ ನೋಡೋಣ ಏನು ಮಾಡ್ತಿರ್ಬೋದು ಟ್ಯಾಲೆಂಟ್ಸ್ ಡೇಗೆ ಅಂತ. ರ್ಯಾಂಪ್ ವಾಕ್. ಸೊ ಆ್ಯಕ್ಚುಲಿ ಗ್ರೂಪ್ ಡ್ಯಾನ್ಸ್ ಮಾಡೋಣ ಅಂತ ಇದ್ವಿ, ಬಟ್ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೆ ನಾನು ರ್ಯಾಂಪ್ ವಾಕ್ ಮಾಡ್ತಿದ್ವಿ. ಸೊ ಹೇಗೆಲ್ಲ ಪ್ರಿಪ್ರೇಷನ್ಸ್ ಮತ್ತು ಹೇಗೆಲ್ಲ ನಾವು ಪ್ರಿಪೇರ್ ಆಗ್ತೀವಿ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ನಾನು ಇರಲ್ಲ ನೋಡಿ. ಸೊ ನೋಡ್ಬೋದು ನಮ್ಮ ಕ್ಲಾಸಲ್ಲಿ ಇದ್ದೀವಿ ಈಗ ನೋಡಿ. ಹಾಯ್ ನೋಡಿ, ಇವಳ ಹೆಸರು ರಕ್ಷಿತಾ, ಇವಳ ಹೆಸರು ಹರಿಣಿ, ಅಶ್ವಿನಿ. ಸೊ ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಲಂಚ್ ಬೇಕಿದೆ. ಸೊ ಅದಕ್ಕೋಸ್ಕರ ಊಟ ಮಾಡಿ ಕೂತ್ಕೊಂಡಿದ್ವಿ. ಸೊ ಈಗ ನಂತರ ಇದ್ದಾರೆ ನೋಡಿ. ಸೊ ಹೆಸರು ರಕ್ಷಿತಾ, ಅವಳ ಹೆಸರು ಶೀತಲ್, ಹಾಯ್ ಎಲ್ಲ ಫ್ರೆಂಡ್ಸ್. ಸೊ ಇನ್ನೂ ಎಷ್ಟು ಜನ ಇದ್ದಾರೆ ಅವರೆಲ್ಲ ಈಚೆ ಹೋಗಿದ್ದಾರೆ. ಸೊ ನಮಗೆ ಈಗ ಒಂದು ಕ್ಲಾಸ್ ಇದೆ. ಒಂದು ಕ್ಲಾಸ್ ಮುಗಿಸ್ಕೊಂಡ್ರೆ ನಮ್ಮ ಪ್ರಾಕ್ಟೀಸ್ ಇರೋ ಟೈಮ್ ಕೊಡ್ತಾರೆ. ಸೊ ನಮಗೆ ಸ್ಕ್ರೀನಿಂಗ್ ಕೂಡ ಇದೆ, ನಮ್ಗೆ ತೋರಿಸ್ಬೇಕು. ಇವಾಗ ಆಲ್ಮೋಸ್ಟ್ ಟೈಮ್ ಆಯಿತು, ಕ್ಲಾಸ್ ಬರುತ್ತೆ. ಸೊ ಆಮೇಲೆ ಸಿಗ್ತೀನಿ. ಸೊ ಕ್ಲಾಸೆಲ್ಲ ಮುಗೀತು ನಮಗೆ. ಸೊ ನಮಗೆ ಮಧ್ಯಾಹ್ನ ಸ್ಕ್ರೀನಿಂಗ್ ಇತ್ತು. ಸೊ ಅಲ್ಲಿಗೆ ಹೋಗಬೇಕಿತ್ತು ಬೇರೆ ಬಿಲ್ಡಿಂಗಲ್ಲಿ. ಮಳೆ ಬೇರೆ ತುಂಬ ಜೋರಾಗಿ ಬರ್ತಿತ್ತು. ನಮ್ಮ ಹತ್ರ ಏನು ಛತ್ರ ಇರಲಿಲ್ಲ, 2 ಛತ್ರ ಇದ್ದಿದ್ದು. ಸೊ ತುಂಬ ಚೆನ್ನಾಗಿತ್ತು. ಬಟ್ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ನಿಂತ್ಕೊಂಡು ಹೋದ್ವಿ, ಇನ್ನೇನು ಮಾಡೋದು ಅಂದ್ಬಿಟ್ಟು. ಸೊ ಬಂದ್ವಿ ಇಲ್ಲಿ ನಾವು 2:30 ಹಾಗೆ. ಸೊ ನಮಗೆ 2:30ಗೆ ಸ್ಕ್ರೀನಿಂಗ್ ಶುರು ಆಗಿದ್ದು. ಸೊ 2:30ಗೆ ಸ್ಟಾರ್ಟ್ ಆಗಿದ್ದು. 5 o'clock ಆದರೂ ಇನ್ನೂ ಮುಗ್ದಿರಲಿಲ್ಲ. ತುಂಬ ಪರ್ಫಾರ್ಮೆನ್ಸ್ಗಳಿತ್ತು. ಸೊ ನಮಗಂತೂ ಸಾಕಾಗ್ಬಿಟ್ಟಿತ್ತು, ಯಾವಾಗಪ್ಪ ಮುಗಿಯುತ್ತಿರ್ತಲ್ಲ, ಯಾವಾಗ ಮನೆಗೆ ಹೋಗೋದು ಅಂದ್ಬಿಟ್ಟು. ಸೊ ನಮ್ಮದೇ ಲಾಸ್ಟ್ ಇದ್ದಿದ್ದು. ಸೊ ನಾವೆಲ್ಲ ವೆಯ್ಟ್ ಮಾಡಬೇಕಿತ್ತು ಬೇರೆದೆಲ್ಲ ಮುಗಿಯೋಕ್ಕೆ. ಸೊ ಬೇರೆ ಕಾಂಬಿನೇಷನ್ಸ್ ಬೇರೆ ಸೆಕ್ಷನ್ಸ್ ಎಲ್ಲ ಆಗಬೇಕಿತ್ತು. ಅದಾದಮೇಲೆ ನಮ್ದು ಇದ್ದಿದ್ದು ಲಾಸ್ಟಲ್ಲಿ ಇಕ್ಕಿದ್ರು. ಸೊ ನಮಗೆ ಬೋರ್ ಹೊಡಿತಿತ್ತು ಬೇರೆ, ಅಲ್ಲೇ ಕೂತ್ಕೊಂಡಿದ್ವಲ್ಲ 2 hours ಮೇಲೆ. ಸೊ ಯಾವಾಗ ಈಚೆ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿತ್ತು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೂತ್ಕೊಂಡು ನಾವು ನೋಡ್ಕೊಂಡಿದ್ವಿ ಅಷ್ಟೇ. ಸೊ ರೈಸ್ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದು ಎಷ್ಟು ಗೊತ್ತಾ, 5:52 ಆಗಿದೆ. ಕಾಣಿಸ್ತಿಲ್ಲ ಬಿಡಿ, 5:52 ಆಗಿದೆ ಟೈಮು. ಇವಾಗ ನಾವು ಹೋಗ್ತಿದ್ದೀವಿ ಮನೆಗೆ. ಎಲ್ಲ ಮುಗಿಸ್ತೀವಿ. ಡ್ಯಾನ್ಸ್ ಪ್ರಾಕ್ಟೀಸ್, ಬಟ್ ನಂದು CA ಕ್ಲಾಸ್. ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲ, ರ್ಯಾಂಪ್ ವಾಕ್ ಅಂತ ಹೇಳಿ. ರ್ಯಾಂಪ್ ವಾಕ್ ಬೇರೆ. ಅಯ್ಯೋ ನೋಡಿ ಗೈಸ್, ಹಿಂಗೆ ಆಡ್ಕೊಳ್ಳೋದು ಜನಗಳು. ಇವಳು ಯಾಕೋದಲ್ಲಿ ಹೇಳಿ ಬರ್ತಾರದು. ಇವಳು CA ತೊಗೊಂಡಿದ್ದಾಳೆ. ಏನು ತೊಗೊಂಡಿದ್ದಾಳೆ ಅಂದರೆ ಏನು ಮಾಡ್ತಾ ಇದ್ದಾಳೆ ಅಲ್ಲ, ಜೀವನದಲ್ಲಿ ತುಂಬ ಉದ್ದಾರ ಆಗಬೇಕಂತೆ. ಸೊ ಅದಕ್ಕೋಸ್ಕರ ಉದ್ದಾರ ತೊಗೊಳಲ್ಲ, ಉದ್ದಾರ ಆಗೋಣ ಅದಕ್ಕೆ CA ತೊಗೊಂಡಿದ್ದಾಳಂತೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಇವತ್ತು ಡೇ 2. ಆ್ಯಕ್ಚುಲಿ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಕೂಡ ಪ್ರಾಕ್ಟೀಸ್ ಇದೆ. ಸೊ ನಾಳೆ ಇರೋದಲ್ವ, ಸೊ ಅದಕ್ಕೆ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತೇವೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಬರಬೇಕಂತ ಹೇಳಿದರು. ಅದನ್ನ 7:30ಗೆ ಬರಬೇಕಂತ ಹೇಳಿದರು, ಬಟ್ ನನಗೆ ಬರೋಕ್ಕಾಗಲಿಲ್ಲ. ಸೊ ನಾನು ಬಂದಿದ್ದು 8 o'clock ಬಂದಿದ್ದೀನಿ. ಸೊ ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ. ಸೊ ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಬಂದವರೆ, ಬಟ್ ಏನು ಮಾಡ್ತಾರೆ ಗೊತ್ತಾ ನೋಡಿ, ಇದೆಲ್ಲ ರೀಲ್ಸ್ ಮಾಡ್ತಾರೆ. ಇನ್ನು ಇವ್ರು ಕೆಲವೊಬ್ಬರೆಲ್ಲ ಇಲ್ಲಿ ಅವರೇ ನೋಡಿ, ಇಲ್ಲಿ ಹಿಂಗೆ ಆಗ್ಬಿಟ್ರೆ ಹೆಂಗೆ ನಾವು ಪ್ರಾಕ್ಟೀಸ್ ಮಾಡೋದು? ಹಾಂ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ, ನೋಡಬೇಕು. 8:30 ಕ್ಲಾಸ್ ಶುರು ಆಗುತ್ತೆ. ಈಗ ಕ್ಲಾಸಿಗೆ ಹೋಗಬೇಕು. ನೋಡೋಣ, ಇವತ್ತು ಅದೇ ಪ್ರಾಕ್ಟೀಸ್ ಮಾಡ್ತೀವಿ. ಈಗ ಎಲ್ಲ ಲಂಚ್ ಬೇಕು. ಬಾಯ್ ಬಾಯ್. ಗೈಸ್, ಇವಳ ಹೆಸರು ಮೋನಿಕಾ ಅಂತ. ಹಾಯ್ ಮಾಡೆ. ನನಗಲ್ಲ ಹಾಯ್ ಮಾಡು. ಯಾರು ಹಾಯ್ ಮಾಡು ಅಟ್ಲೀಸ್ಟು. ಹಾಯ್, ನೀನು ಹಾಯ್ ಮಾಡಿ. ಸಂಜಲಿ ಅಂತ ಹಾಯ್. ವೆಲ್ಕಮ್ ಬ್ಯಾಕ್ ಗೈಸ್. ನಾವು ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ ಈಗ. ಸೊ ಇವತ್ತು ಕ್ಲಾಸ್ ಬೇಗ ಬಂದ್ಬಿಟ್ಟು ಟೈಮ್ ಆ್ಯಕ್ಚುಲಿ 2:30ಗೆ ಇದ್ದಿದ್ದು ಮುಗಿಯೋದು ಕ್ಲಾಸ್. ಬಟ್ ಇವತ್ತು 10 ನಿಮಿಷ ಹೇಗೆ ರಕ್ಷಿತಾ ಹೇಳು. ಏನು ಅನಿಸ್ತಾ ಇಲ್ವಾ? ಫಸ್ಟ್ ಟೈಮ್ ರ್ಯಾಂಪ್ ವಾಕ್ ಮಾಡ್ತಿದ್ವಿ, ನನ್ನ ಜೊತೆ ಮಾಡ್ತಿದ್ಯಾ? ಹಾಂ, ಅಯ್ಯೋ ಇವರಿಬ್ಬರು ಪ್ರಾಕ್ಟೀಸ್ ಮಾಡಿ ಬಂದರೆ ಅಂದರೆ ತಿರ್ಕೊಂಡಿದ್ದಾರೆ. ಹಾಯ್, ಕಮ್ ಹಿಯರ್. कन्नड़ में अच्छा, वेरी गुड. कन्नड़ में ना सेम इंग्लिश प्रॉब्लम. मैं इंग्लिश नहीं समझता हूँ इसलिए. वो तेरा प्रॉब्लम है, मेरा नहीं प्रॉब्लम है. वो तेरा प्रॉब्लम है, वो तेरा प्रॉब्लम है. प्रीति, say hi Priti. You should like, share, subscribe and comment to Sindhu. ಹಾಂ, ಸೊ ನಿಮ್ಗೆ ಗೊತ್ತಾ ಗೈಸ್, ಪ್ರೀತಿ ಕನ್ನಡದವಳು, ಬಟ್ ಆದರೆ ಪ್ರೀತಿ ಕನ್ನಡ ಬರಲ್ಲ. ಬಿಕಾಸ್
ಅವಳು ಯು ಎಸ್ ಇದೆ ಅಲ್ವಾ. ಫಾರ್ ಮೆನಿ ಇಯರ್ಸ್ ಸ್ಟೇ ಇನ್ ಯು ಎಸ್ ಎ? 10 years. ಫಾರ್ 10 years ಯು ಎಸ್ ಎ ಸ್ಟೇ ಮಾಡಿದ್ರಿಂದ ಪ್ರೀತಿ ಕನ್ನಡ ಬೆಲ್ಲವಟ್ಟು ನಾನು ಕನ್ನಡ ಹೇಳ್ಕೊಡ್ತೀನಿ ಪ್ರೀತಿಗಲ್ಲ ಪ್ರೀತಿ. ಕನ್ನಡ ಕಲ್ತ್ಕೊಂತೀನಿ. ಓಕೆ ಕನ್ನಡ ಕಲ್ತ್ಕೊಂತಾಳೆ ಪ್ರೀತಿ ಅಲ್ವಾ. ಸೊ ಈ ಸೇಮ್ ಕನ್ನಡ ಎಲ್ಲರೂ ಸಿಂಧುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ರ್ಯಾಂಪ್ ಆಫ್ ಪ್ರಾಕ್ಟೀಸ್ ಮಾಡಿ ಅಂದರೆ ಪ್ರ್ಯಾಂಕ್ ಮಾಡ್ಕೊಂಡವ್ರೆ. ಪಿಕಪ್ ಲೈನ್ ಬರ್ಕೊಂಡು ಕೂತವ್ರೆ ಹುಡುಗರಿಗೆ ಕೊಡೋಕ್ಕೆ. ನೋಡಿ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ. ಇವುಗಳು ಈ ಥರ ಮಾಡ್ಕೊಂಡು ಕೂತವ್ರೆ. ಸ್ವಲ್ಪ ಡಾಟ್ ಹಾಕು. ಇವಳು ಹೇಳ್ಕೊಡೋದು. ತುಂಬ ಚಿಕ್ಕದಾಗಿದೆ. ಮರ್ಚ್ಕೊಡು ಓಪನ್ ಮಾಡೋದಕ್ಕೆ ಏನು ಅಂತ ಇದಿರ್ಬೇಕು. ಮರ್ಚ್ಕೊಡು ನೋಡಿ ಎಲ್ಲ ಸಿಕ್ಕೊಂಡು ಪ್ರ್ಯಾಂಕ್ ಮಾಡ್ತಾರೆ ಯಾರಿಗೂ ಕೊಡ್ತಾರೆ. ನೋಡಿ ಫೋಟೋ ಸೆಷನ್ ಮಾಡ್ತಾರೆ ನೋಡಿ. ಯಾರು ತೆಗಿತಾರೆ ಫೋಟೋ ಇಲ್ಲಿ ಯಾರು ಫೋಟೋ ಅಂತ ತೆಗಿತಿಲ್ಲ, ಫೋಟೋ ಪೋಸ್ ಕೊಡ್ತವ್ರೆ. ಯಾರು ತೆಗಿತಾರೆ ಫೋಟೋ? ಯಾರು ಫೋಟೋ ತೆಗಿದಿಲ್ಲ? ಯಾರು ಫೋಟೋ ತೆಗಿದ್ದಾರೆ? ಫೋಟೋ ಪೋಸ್ ಕೊಡ್ತಿದ್ದೀರಲ್ಲ. ನಾ ತೆಗಿತಿದ್ದೀರೋ? ಕ್ಲಿಕ್ ಮಾಡ್ಬೋದಾ? ಡನ್. Exchange places. From Canada, I'll be starting back and forward. And then since Rahul is going to be here, okay? Who? She's probably in the vlog. Yeah. Say hi. Hi. ಸೊ ಗೈಸ್ ಫೈನಲಿ ನಾವಿತ್ತು ರಿಹರ್ಸಲ್ಸ್ ಎಲ್ಲ ಮುಗಿಸಿದ್ದೀವಿ, ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಇದು ಫುಲ್ಲು ನಾಳೆ ಸಪ್ರೇಟ್ ವ್ಲಾಗ್ ಬರುತ್ತೆ. ಸೊ ಇದು ಸಪ್ರೇಟ್ ವ್ಲಾಗ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್ ಮಾಡಿ. ಎಲ್ಲ ಬಾಯ್ ಮಾಡ್ರೆ. ಬಾಯ್ ನೋಡಿ 5:30 ಇತ್ತು. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ದೀವಿ. ಓಕೆನಾ? ಸೊ ಅದಕ್ಕೋಸ್ಕರ ಆದರೂ ನೀವು ಲೈಕ್ ಕೊಡಬೇಕು ಪ್ಲೀಸ್, ಲೈಕ್ ಮಾಡಿ. ಸೊ ನೆಕ್ಸ್ಟ್ ಟಾಟಾ, ಬಾಯ್.